ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ಪಾಠದಲ್ಲಿ ಭಗವಂತ, ಕಪಿಲನಾಮಕನಾದ ಭಗವಂತ ತನ್ನ ತಂದೆಯಾಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳಿಗೆ ಅನೇಕ ವಿಧವಾಗಿ ಉಪದೇಶ ಮಾಡ್ತಾ ಬರ್ತಾನೆ. ಹೇಗೆ ಯೋಗಿಯಾದವನು ತಾನು ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟು ತಾನು ಜಪವನ್ನ ಮಾಡಬೇಕು, ಭಗವಂತನ ಆರಾಧನೆಯನ್ನ ಮಾಡಬೇಕು. ಈ ವಿಧವಾಗಿ ತಾನು ಅನುಜ್ಞೆಯನ್ನೂ ಕೂಡ ಕರ್ದಮ ಪ್ರಜಾಪತಿಗಳಿಗೆ ತಾನು ಕೊಟ್ಟು ಪರಮಾತ್ಮ ಎಲ್ಲವನ್ನೂ ಕೂಡ ತ್ಯಾಗ ಮಾಡಬೇಕು, ನಿಸ್ಸಾರವಾಗಿರ್ತಕ್ಕಂತಹ ಈ ಸಂಸಾರವನ್ನ ತಾನು ಬಿಟ್ಟು ಬಿಟ್ಟು ಗುಣಪೂರ್ಣನಾದ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಅನೇಕ ವಿಧವಾಗಿ ಕರ್ದಮ ಪ್ರಜಾಪತಿಗಳಿಗೆ ಭಗವಂತ ತಾನು ಉಪದೇಶ ಮಾಡಿದಾಗ ಭಗವಂತನ ಮಾತನ್ನ ಕೇಳಿ ಕರ್ದಮ ಪ್ರಜಾಪತಿಗಳು ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ತಾವು ಯತಿ ಆಶ್ರಮವನ್ನ ಸ್ವೀಕಾರ ಮಾಡಿ ಮುಂದೆ ಹೋಗ್ತಾರೆ. ವರ್ತಂಸ ಆಸ್ಥಿತೋ ಮೌನಂ ಆತ್ಮೈಕ ಶರಣೋ ಮುನಿ ನಿಸ್ಸಂಗೋ ವ್ಯಚರನ್ ಕ್ಷೋಣಿಂ ಅನಗ್ನಿರನಿಕೇತನಃ. ಭಾಗವತಕಾರರು ತಿಳಿಸಿಕೊಡ್ತಾರೆ, ಯತಿ ಆಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂಥದ್ದು ಯಾವುದು? ಸನ್ಯಾಸಿಗಳು ಮೊಟ್ಟ ಮೊದಲು ತಾವು ಮಾಡಬೇಕಾದದ್ದು ಯಾವುದನ್ನ ಅಂತಂದ್ರೆ ಅಹಿಂಸಾ ಎನ್ನುವಂತಹ ವ್ರತವನ್ನ ಕೈಗೊಳ್ಳಬೇಕು. ಯಾರಿಗೂ ಕೂಡ ಹಿಂಸೆ ಎನ್ನುವಂಥದ್ದು ಮಾಡಬಾರ್ದು, ದೈಹಿಕವಾಗಿಯೂ ಆಗ್ಲಿ ಮಾನಸಿಕವಾಗಿಯೂ ಆಗ್ಲಿ. ಅಹಿಂಸಾ ಎನ್ನುವಂತಹ ವ್ರತವನ್ನ ಕೈಗೊಳ್ಬೇಕಂತೆ ಯತಿಗಳು. ಕರ್ದಮ ಪ್ರಜಾಪತಿಗಳು ಆಶ್ರಮವನ್ನ ಸ್ವೀಕಾರ ಮಾಡಿ ಮೊಟ್ಟ ಮೊದಲು ಅವರು ಅಹಿಂಸೆ ಎನ್ನುವಂತಹ ವ್ರತವನ್ನ ಆಚರಣೆ ಮಾಡಿದರು. ಮತ್ತೇನ್ ಮಾಡಿದ್ರು? ಪರಮಾತ್ಮನನ್ನ ಶರಣಾಗತರಾದ್ರು. ಎಂಥದ್ದು ಭಗವಂತನ ಜ್ಞಾನ! ಪರಮಾತ್ಮನನ್ನ ಒಬ್ಬನನ್ನೇ ಆಶ್ರಯವನ್ನ ಹೊಂದೋದು. ಇತರ ದೇವತೆಗಳನ್ನ ಅನೇಕ ಫಲಾಪೇಕ್ಷೆಯಿಂದ ಆಶ್ರಯವನ್ನ ಹೊಂದೋದುಂಟು. ಆದರೆ ಜ್ಞಾನಿಗಳಾಗಬೇಕಾದ್ರೆ ಯಾವ ಫಲಾಪೇಕ್ಷೆಯನ್ನು ಇಟ್ಕೊಳ್ಳದೆ ಪರಮಾತ್ಮನೊಬ್ಬನನ್ನೇ ಮುಖ್ಯವಾಗಿ ಆಶ್ರಯಿಸ್ತಾರೆ. ಅಂತಹ ಪರಮಾತ್ಮನನ್ನ ಕರ್ದಮ ಪ್ರಜಾಪತಿಗಳು ನಿಸ್ವಾರ್ಥದಿಂದ ಆಶ್ರಯಿಸಿದರು. ಅಷ್ಟೇ ಅಲ್ಲ, ದುರ್ಜನರ ಸಹವಾಸವನ್ನು ಕೂಡ ಕರ್ದಮ ಪ್ರಜಾಪತಿಗಳು ತ್ಯಾಗ ಮಾಡಿದರು. ಅನಂತರ ಅನೇಕ ವಿಧವಾದ ಗೃಹಸ್ಥಾಶ್ರಮಿಗಳು ಅಗ್ನಿ ಅಂತರ್ಗತ ಪರಶುರಾಮನ ಧ್ಯಾನ ಮಾಡೋದುಂಟು. ಈ ವೈಶ್ವದೇವ ಯಜ್ಞ ಆಗ್ಬೋದು, ಅನಂತರ ಅಗ್ನಿ ಕಾರ್ಯಾದಿಗಳಾಗ್ಬೋದು, ಇದನ್ನೆಲ್ಲವನ್ನೂ ಕೂಡ ಗೃಹಸ್ಥರು ಮಾಡ್ತಾರೆ. ಆದರೆ ಸನ್ಯಾಸಿಗಳಿಗೆ ಆ ವೈಶ್ವದೇವ ಅಗ್ನಿ ಅಥವಾ ಅಗ್ನಿ ಕಾರ್ಯ ಮುಂತಾದ ಯಾವ ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡೋದು ಇರೋದಿಲ್ಲ. ಆದ್ರಿಂದಾಗಿ ಈ ಹೋಮಾದಿಗಳನ್ನ, ಅಗ್ನಿ ಕಾರ್ಯಾದಿ ಒಂದು ಕ್ರಿಯೆಗಳನ್ನ ಅವನ್ನೆಲ್ಲವನ್ನೂ ಕೂಡ ಕರ್ದಮ ಪ್ರಜಾಪತಿಗಳು ಅದನ್ನೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಮನೆ ಮಠ ಅನಂತರ ಅನೇಕ ಸಂಬಂಧಗಳು ಇಂತಹ ಯಾವ್ಯಾವುದು ಮಮಕಾರ ಅಂತ ಕರೆಸ್ಕೊಳ್ಳತ್ತೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿಬಿಟ್ಟು ಅವರು ನಿರಂತರವಾಗಿ ಭೂಮಿಯಲ್ಲಿ ತಾವು ಸಂಚಾರ ಮಾಡ್ತಾ ಪ್ರಾರಂಭ ಮಾಡಿದ್ರು, ಭಗವಂತನ ಆರಾಧನೆ ಮಾಡ್ತಾ. ಮನೋ ಬ್ರಹ್ಮಾಣಿ ಯುಂಜಾನಃ ಯತ್ತತ್ ಸದಸಿ ತತತ್ಪರಂ ಗುಣಾವಭಾಸೆ ವಿಗುಣ ಏಕಭಕ್ತ್ಯಾನುಭಾವಿತೆ. ಮತ್ತೆ ಏನ್ ಮಾಡಿದ್ರು ಕರ್ದಮ ಪ್ರಜಾಪತಿಗಳು? ಮೂರ್ತಾಮೂರ್ತ ವಸ್ತುಗಳಲ್ಲಿ ತಾವು ವಿವೇಚನಾ ಶಕ್ತಿಯನ್ನ ಹೊಂದಿದ್ರು. ಮೂರ್ತಾಮೂರ್ತ ಪದಾರ್ಥಗಳು ಅಂತಂದ್ರೆ ನಿತ್ಯ ಪದಾರ್ಥ, ಅನಿತ್ಯ ಪದಾರ್ಥ ಅಂತ ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ. ಅನಿತ್ಯ ಪದಾರ್ಥ ಅಂತಂದ್ರೆ ನಾವು ಕಾಣುವಂತಹ ಅನೇಕ ವಿಧವಾದ ಘಟಪಟಾದಿ ವಸ್ತುಗಳು, ಅಂದ್ರೆ ಈ ಅನೇಕ ಪಾತ್ರೆಗಳು, ಬಟ್ಟೆಗಳು ಮುಂತಾದ ನಾವು ಏನೇನು ಉಪಯೋಗಿಸ್ತೇವೆ ಅದೆಲ್ಲವೂ ಕೂಡ ಅನಿತ್ಯವಾದ ಪದಾರ್ಥಗಳು. ನಿತ್ಯವಾದ ಪದಾರ್ಥ ಅಂತಂದ್ರೆ ಈ ಆಕಾಶ, ವಾಯು, ಅಗ್ನಿ ಇವೆಲ್ಲವೂ ಕೂಡ ನಿತ್ಯವಾದ ಪದಾರ್ಥಗಳು. ಇಂತಹ ಪದಾರ್ಥಗಳ ವಿವೇಚನಾ ಶಕ್ತಿಯು ಕೂಡ ಮನುಷ್ಯನಿಗೆ ಅತಿ ಮುಖ್ಯವಾದದ್ದು. ಅಂತಹ ಮೂರ್ತಾಮೂರ್ತ ವಸ್ತುಗಳ, ನಿತ್ಯ ಅನಿತ್ಯ ವಸ್ತುಗಳ ಒಂದು ವಿವೇಚನಾ ಶಕ್ತಿಯನ್ನ ತಾವು ಹೊಂದಿಕೊಂಡ್ರು. ಅನಂತರ ಭಗವಂತನ ಒಂದು ವಿಚಿತ್ರವಾದ ಗುಣ ಇನ್ನೊಂದು ಏನು ಅಂತಂದ್ರೆ ಗುಣತ್ರಯ ರಹಿತನಾಗಿದ್ದಾನೆ ಪರಮಾತ್ಮ. ಗುಣತ್ರಯ ಅಂತಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರೂ ಗುಣಗಳಿಂದಲೂ ಕೂಡ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನನ್ನ, ಈ ಗುಣತ್ರಯ ರಹಿತನಾಗಿರ್ತಕ್ಕಂತಹ ಆ ಪರಮಾತ್ಮನನ್ನ ತಿಳ್ಕೊಂಡ್ರು. ಹೇಗೆ ತಿಳ್ಕೊಳ್ಳೋದು? ಸುಮ್ಮನೆ ತಿಳ್ಕೊಳ್ತಾ ಹೋಗೋದಂತಂದ್ರೆ ಹೇಗೆ ತಿಳ್ಕೊಳ್ಳೋದು ನಿಜವಾಗಿಯೂ ಕೂಡ ಅಂತಂದ್ರೆ
ಭಗವಂತನ ಗುಣಗಳನ್ನ ತಿಳಿಸುವಂಥದ್ದು ಯಾವುದು ಅಂತಂದ್ರೆ ಸಮಗ್ರವಾದ ವೇದಗಳು. ಆ ವೇದಗಳು ಪರಮಾತ್ಮನನ್ನ ಯಾವ ರೀತಿಯಾಗಿ ಕೊಂಡಾಡ್ತಾ ಇವೆ, ಪರಮಾತ್ಮನನ್ನ ಯಾವ ರೀತಿಯಾಗಿ ಯಥಾರ್ಥವಾಗಿ ಪರಮಾತ್ಮನನ್ನ ಚಿಂತನೆ ಮಾಡಿಸಿಕೊಳ್ಳುತ್ತೆ ವೇದಗಳು, ಆ ವಿಧವಾಗಿ ವೇದ ಹೇಳಿದ ಕ್ರಮದಲ್ಲಿಯೇನೆ ಭಗವಂತನನ್ನ ಚಿಂತನೆ ಮಾಡ್ತಾ ಅವನಲ್ಲಿ ಮನಸ್ಸನ್ನ ಇಟ್ಟು ಅನನ್ಯವಾದ ಭಕ್ತಿಯನ್ನ ಮಾಡ್ತಾ ಬಂದ್ರು ಕರ್ದಮ ಪ್ರಜಾಪತಿಗಳು. ಅನಂತರ ಅನೇಕ ವಿಧವಾದ ವಸ್ತುಗಳನ್ನು ತ್ಯಾಗ ಮಾಡೋದುಂಟು. ನಿರಹಂಕೃತಿ ನಿರ್ಮಮಶ್ಚ ನಿರ್ದ್ವಂದ್ವ ಸಮದೃಕ್ ಸ್ವದೃಶ್. ಈ ವಿಧವಾಗಿ ನಿರಹಂಕೃತ ನಿರ್ಮಮಶ್ಚ, ನಾನು, ನನ್ನದು, ನನ್ನವರು ಎನ್ನುವಂತಹ ಅಭಿಮಾನವನ್ನ ತ್ಯಾಗ ಮಾಡುವಂಥದ್ದು. ಅಷ್ಟೇ ಅಲ್ಲದೇನೆ ನಿರ್ದ್ವಂದ್ವ ಅಂತಂದ್ರೆ ಶೀತೋಷ್ಣಾದಿಗಳು. ಕಾಡಿನಲ್ಲಿ ಸಂಚಾರ ಮಾಡುವಾಗ ಈ ಕೆಲವೊಮ್ಮೆ ಚಳಿಗಾಲವೂ ಇರುತ್ತೆ. ಆ ಶೀತ ಅಂತಂದ್ರೆ ಚಳಿಗಾಲ, ಉಷ್ಣ ಅಂತಂದ್ರೆ ಬಿಸಿಗಾಲ. ಇಂತಹ ಚಳಿಗೂ ಅವರು ಬಾಧೆಯನ್ನು ಪಡಬಾರದು, ಬಿಸಿಲಿಗೂ ಬಾಧೆಯನ್ನು ಪಡದೇನೆ ಇವೆರಡನ್ನೂ ಕೂಡ ಸಹಿಸಿಕೊಂಡು ಪರಮಾತ್ಮನ ಆರಾಧನೆ ಮಾಡುವಂಥದ್ದು. ಅಷ್ಟೇ ಅಲ್ಲ, ಅನೇಕ ವಿಧವಾದ ಪ್ರಜೆಗಳಲ್ಲಿ ಯೋಗ್ಯತಾನುಸಾರವಾಗಿ ಅವರು ಭಗವಂತನನ್ನ ಚಿಂತನೆ ಮಾಡ್ತಾ ಹರಿಯೇ ಸರ್ವೋತ್ತಮ, ಪರಮಾತ್ಮನನ್ನು ಬಿಟ್ಟರೆ ಇನ್ನೊಬ್ಬ ಸ್ವತಂತ್ರನಾದ ವ್ಯಕ್ತಿ ಇಲ್ಲ, ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದಾನೆ. ಇಂತಹ ಪರಮಾತ್ಮನನ್ನ ತಾವು ಚಿಂತನೆ ಮಾಡ್ತಾ ಹೇಗೆ ಚಿಂತನೆ ಮಾಡಬೇಕು, ವಿಧ ವಿಧವಾದ ಬಗೆ ಭಾಗವತ ನಮಗೆ ತಿಳಿಸಿಕೊಡತ್ತೆ. ಪರಮಾತ್ಮ ಎಲ್ಲ ಪದಾರ್ಥಗಳಲ್ಲಿಯೂ ಪರಮಾತ್ಮ ಇದ್ದಾನೆ, ಆ ಎಲ್ಲ ಪದಾರ್ಥಗಳು ಪರಮಾತ್ಮನಲ್ಲಿವೆ. ಈ ರೀತಿ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ. ಈ ರೀತಿಯಾದ ಭಗವಂತನ ಗುಣಗಳನ್ನು ತಾವು ತಿಳ್ಕೊಳ್ತಾ ವ್ಯಾಪ್ತನಾದ ಭಗವಂತನನ್ನ ಚಿಂತನೆಯನ್ನ ಮಾಡ್ತಾ ಯಾರು ಕರ್ದಮ ಪ್ರಜಾಪತಿಗಳು ನಿಶ್ಚಲವಾಗಿರ್ತಕ್ಕಂತಹ ಸಮುದ್ರದ ಹಾಗೆ ಅವರು ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಕರ್ದಮ ಪ್ರಜಾಪತಿಗಳು. ಈ ವಿಧವಾಗಿ ಪರಮಾತ್ಮನನ್ನ ಚಿಂತನೆ ಮಾಡುವಂತಹ ಕ್ರಮ ಇದು ಕರ್ದಮ ಪ್ರಜಾಪತಿಗಳು ಮಾಡಿದ್ದಾರೆ ಅಂತಂದ್ರೆ ಕಿಂಚಿತ್ತಾದರೂ ಕೂಡ ಮನುಷ್ಯನಿಗೆ ಇದೆಲ್ಲರಲ್ಲಿಯೂ ಕೂಡ ಒಂದು ಖಂಡಿತವಾಗಿಯೂ ಬಂದೇ ಬರುತ್ತೆ. ಈ ವಿಧವಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ಇಂತಹ ಪರಮಾತ್ಮನನ್ನ, ವ್ಯಾಪ್ತನಾದ ಪರಮಾತ್ಮನನ್ನ ಚಿಂತನೆಯನ್ನ ಮಾಡ್ತಾ ಅಪರೋಕ್ಷ ಜ್ಞಾನಿಗಳಾಗಿ ಕರ್ದಮ ಪ್ರಜಾಪತಿಗಳು ಧ್ಯಾನದಲ್ಲಿ ಮಗ್ನರಾದರು. ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ತಾನು ಇವರು ಮಾಡುವಂತಹ ಭಕ್ತಿಯನ್ನ, ಕರ್ದಮ ಪ್ರಜಾಪತಿಗಳು ಮಾಡುವಂತಹ ಭಕ್ತಿಯನ್ನ, ಅವರು ಮಾಡಿರ್ತಕ್ಕಂತಹ ಆರಾಧನೆಯನ್ನ, ಅವರಿಟ್ಟಿರ್ತಕ್ಕಂತಹ ಭಗವಂತನಲ್ಲಿ ಮನಸ್ಸನ್ನ, ದೇಹಾಭಿಮಾನವನ್ನ ತೆಗೆದಿರ್ತಕ್ಕಂತಹ ವಿಷಯ, ಇದನ್ನೆಲ್ಲವನ್ನೂ ಕೂಡ ಪರಮಾತ್ಮ ತಾನು ಗಮನಿಸಿಬಿಟ್ಟು ನಿರ್ದೋಷಿಯಾಗಿರ್ತಕ್ಕಂತಹ ಭಗವಂತ ಕರ್ದಮ ಪ್ರಜಾಪತಿಗಳು ಮಾಡುವಂತಹ ಭಕ್ತಿಯನ್ನ ಮಾತ್ರ ತಾವು ಗಮನಿಸಿಬಿಟ್ಟು ಉತ್ತಮವಾಗಿರ್ತಕ್ಕಂತಹ ಪ್ರಾಪ್ತೋ ಭಾಗವತೀಂ ಗತಿಂ, ಉತ್ತಮವಾಗಿರ್ತಕ್ಕಂತಹ ಮೋಕ್ಷವನ್ನ ಕರ್ದಮ ಪ್ರಜಾಪತಿಗಳಿಗೆ ಭಗವಂತ ತಾನು ಕಲ್ಪಿಸಿಕೊಟ್ಟ ಅನ್ನುವಂತಹ ವಿಷಯವನ್ನ ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡ್ತಾ ಬರ್ತಾರೆ. ಈ ವಿಧವಾಗಿ ಕರ್ದಮ ಪ್ರಜಾಪತಿಗಳು ಮಾಡುವಂತಹ ಆ ಒಂದು ವಿಧವಾಗಿರ್ತಕ್ಕಂತಹ ಧ್ಯಾನದ ಅವಸ್ಥೆ ಆಗ್ಬೋದು, ಅನಂತರ ಭಗವಂತ ಏನೇನೆಲ್ಲ ತಿಳಿಸಿಕೊಟ್ಟ ಅದರ ವಿಷಯಗಳಾಗ್ಬೋದು, ಇದನ್ನೆಲ್ಲವನ್ನೂ ಕೂಡ ಮೈತ್ರೇಯರು ವಿದುರನಿಗೆ ತಿಳಿಸ್ತಾ ಬರ್ತಾರೆ. ವಿದುರನಿಗೆ ಏನೇನೆಲ್ಲ ತಿಳಿಸ್ತಾರೆ ಅದೇ ವಿಷಯವನ್ನೇ ಸೂತ ಮಹರ್ಷಿಗಳು ಆ ಶೌನಕಾದಿ ಋಷಿಗಳಿಗೆ ತಿಳಿಸಿಕೊಡ್ತಾರೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ. ಸೂತ ಮಹರ್ಷಿಗಳು ಹೇಗೆ ತಿಳಿಸಿಕೊಟ್ರು, ಅವ್ರಿಗೆ ಯಾರು ಹೇಳಿದ್ದು ಅಂತಂದ್ರೆ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಏನೇನೆಲ್ಲ ತಿಳಿಸಿಕೊಡ್ತಾರೆ ಅದನ್ನೆಲ್ಲವನ್ನೂ ಕೂಡ ತಿಳಿಸಿಕೊಡ್ತಾ ಬರ್ತಾರೆ. ರಾಜೋವಾಚ, ಇಷ್ಟನ್ನೆಲ್ಲವನ್ನೂ ಕೂಡ ಶುಕಸ್ಥಳದಲ್ಲಿ ಪರೀಕ್ಷಿತ ರಾಜ ತಾನೆಲ್ಲವನ್ನೂ ಕೇಳ್ತಾ ಬರ್ತಾನೆ ಶುಕಮುನಿಗಳ ಬಾಯಿಂದ. ಆಗ ರಾಜ ಪರೀಕ್ಷಿತ ರಾಜ ತಾನು ಕೇಳ್ತಾನೆ, ಕಪಿಲ ಸತ್ವ ಸಂಖ್ಯಾತ ಭಗವಾನ್ ಆತ್ಮಮಾಯೆಯ. ತಾನು ಕೇಳ್ತಾನೆ, ಜನನ ಇಲ್ಲದೆ ಇರ್ತಕ್ಕಂಥವನು, ಮರಣನೇ ಇಲ್ಲದೆ ಇರ್ತಕ್ಕಂತಹ ಆ ಯಾವ ಭಗವಂತ ಇದ್ದಾನೆ ಶ್ರೀಹರಿ, ಅಂತಹ ಭಗವಂತ ಜಿಜ್ಞಾಸುಗಳಿಗೆ, ಭಗವಂತನ ತತ್ವವನ್ನು ಅಪೇಕ್ಷಿಸುವಂತಹ ಯಾವ ಜಿಜ್ಞಾಸುಗಳಿದ್ದಾರೆ ಅಂತಹ ಜಿಜ್ಞಾಸುಗಳಿಗೆ ತನ್ನ ನಿಜವಾದ ಸ್ವರೂಪವನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿಯೇನೆ ತಾನು ಅವತಾರ ಮಾಡಿ ಸಾಂಖ್ಯಶಾಸ್ತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ತಾನು ಬಂದಿದ್ದಾನೆ ಅಂತ ಹೇಳಿದ್ದೀರಿ. ಇಂತಹ ಸ್ವ ಇಚ್ಛೆಯಿಂದಲೇನೆ, ಯಾರೂ ಪ್ರಾರ್ಥನೆ ಮಾಡಿಕೊಂಡಿದ್ದಲ್ಲ, ಭಗವಂತನೇ ತನ್ನ ಇಚ್ಛಾನುಸಾರವಾಗಿ ಸಜ್ಜನರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಕಪಿಲನಾಮಕನಾಗಿ ಭಗವಂತ ಅವತಾರ ಮಾಡಿದ ಅಂತ ಹೇಳಿದ್ದೀರಿ. ಇಂತಹ ಭಗವಂತನ ಕಪಿಲನ ಚರಿತ್ರೆಯನ್ನು ನಾನು ಕೇಳ್ತಾ ಹೋಗ್ತಾ ಇದ್ರೆ ನಿಷ್ಕಾಮ ಕರ್ಮಿಗಳು, ಯಾವುದೇ ವಿಧವಾದ ಸ್ವಾರ್ಥವನ್ನು ಅಪೇಕ್ಷಿಸದೆ ನಿಷ್ಕಾಮ ಕರ್ಮವನ್ನು ಮಾಡುವಂತಹ ಸಜ್ಜನರಿಗೆ ಪರಮಾತ್ಮ
ಉತ್ತಮವಾಗಿರ್ತಕ್ಕಂತಹ ಗತಿಯನ್ನು ಕೊಡ್ತಾನೆ. ಅಂತಹ ಭಗವಂತನ ವೃತ್ತಾಂತವನ್ನು ಕೇಳ್ತಾ ಕೇಳ್ತಾ ಹೋದರೆ ನನ್ನ ಎಲ್ಲ ಇಂದ್ರಿಯಗಳು ಕೂಡ ಆನಂದಭರಿತವಾಗಿವೆ. ಅಂತಹ ಭಗವಂತನ ಚರಿತ್ರೆಯನ್ನು, ಭಗವಂತ ಏನೇನೆಲ್ಲ ಉಪದೇಶ ಮಾಡಿದ ಅದನ್ನು ನಮಗೆ ತಿಳಿಸಿಕೊಡ್ರಿ ಅಂಥೇಳಿ ಶುಕಮುನಿಗಳಿಗೆ ಪರೀಕ್ಷಿತ ರಾಜ ತಾನು ಕೇಳ್ತಾನೆ. ಆಗ ಶುಕಮುನಿಗಳು ಹೇಳ್ತಾರೆ, ಶ್ರೀ ಶುಕೋವಾಚ ದ್ವೈಪಾಯನ ಸಖಶ್ಚೈವ ಮೈತ್ರೇಯ ಭಗವಾಂಸ್ತಥಾ. ಏನು ಹೇಳಿದರು ಶುಕಮುನಿಗಳು ಅಂತಂದರೆ, ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿಕೊಳ್ಳೋದಕ್ಕೋಸ್ಕರವೇ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಅದನ್ನೆಲ್ಲವನ್ನೂ ಕೂಡ ಮೈತ್ರೇಯರು ವಿದರನಿಗೆ ಹೇಗೆಲ್ಲ ಉಪದೇಶ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ನನಗೆ ತಿಳಿಸಿಕೊಡ್ತೇನೆ ಅಂಥೇಳಿ ಶುಕಮುನಿಗಳು ತಿಳಿಸಿಕೊಡ್ತಾರೆ. ಏನು ಹೇಳಿದರು ಶುಕಮುನಿಗಳು? ತಂದೆ ಆಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳು ತಾವು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಕಾಡಿಗೆ ಹೋದ ಬಳಿಕ ಭಗವಂತನಾಗಿರ್ತಕ್ಕಂತಹ ಕಪಿಲ ತಾನು ತಾಯಿಯಾಗಿರ್ತಕ್ಕಂತಹ ದೇವಹೂತಿಗೆ ಉತ್ತಮವಾದ ಸಂಸಾರದಿಂದ ಬಿಡುಗಡೆ ಮಾಡಬೇಕು, ಉತ್ತಮವಾದ ಮೋಕ್ಷವನ್ನು ತಾನು ಕಲ್ಪಿಸಿಕೊಡಬೇಕು ಎನ್ನುವಂತಹ ಕಾರಣದಿಂದ ಆ ತಾಯಿಗೆ ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿಯೇ ಭಗವಂತ ತಾನು ಅವತಾರ ಮಾಡಿದ. ಇಂತಹ ಭಗವಂತ ಎಲ್ಲಿ ಈ ಕಪಿಲ ಗೀತೆಯನ್ನು ಉಪದೇಶ ಮಾಡಿದ ಅಂತಂದರೆ ಆ ವಿದುರನಿಗೆ ಮೈತ್ರೇಯರು ತಿಳಿಸಿಕೊಡ್ತಾರೆ, ತಸ್ಮಿನ್ ಬಿಂದುಸರೇ ವಾತ್ಸೀತ್ ಭಗವಾನ್ ಕಪಿಲ ಕಿಲಹ. ಬಿಂದುಸರ ಎನ್ನುವಂತಹ ಒಂದು ಆಶ್ರಮ, ಇಂತಹ ಬಿಂದುಸರ ಎನ್ನುವಂತಹ ಆಶ್ರಮದಲ್ಲಿ ಕಪಿಲ ಭಗವಂತ ತಾನು ವಾಸ ಮಾಡಿ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶವನ್ನು ತಾನು ಮಾಡಿದ ಎನ್ನುವಂತಹ ವಿಷಯವನ್ನು ಯಾರು ವಿದುರನಿಗೆ ಮೈತ್ರೇಯರು ತಿಳಿಸಿಕೊಡ್ತಾರೆ. ಈ ರೀತಿ ಅವರು ಏನೇನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅದನ್ನೇನೆ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ, ಆ ಸೂತ ಮಹರ್ಷಿಗಳಿಗೂ ಹೇಗೆ ಬಂತು ಅಂದರೆ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ತಿಳಿಸಿಕೊಟ್ಟ ಹಾಗೆ. ಆದ್ದರಿಂದ ಇದನ್ನೆಲ್ಲವನ್ನೂ ಕೂಡ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮುಂದೆ ಏನು ಉಪದೇಶ ಮಾಡ್ತಾನೆ, ದೇವಹೂತಿ ಏನು ಕೇಳಿದ್ಲು ಎನ್ನುವಂತಹ ವಿಷಯವನ್ನು ನಾಳಿನ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.